ಬಾರೆ ಮಾಸ್ತರ ಹೇಳ ಮಾತ್ರ ಹೇಳು ಯಾವಾಗ ಹೇಳ ತಾಯಿ ಆಗ್ಬೇಕಾದ್ರೆ ಏನು ಕಾರಣ ಏನಲ್ಲ ಯಾವಾಗ ಹೇಳ ತಾಯಿ ಮನ್ಯಾಗ ಹುಟ್ಟಿ ಮಕ್ಕಳು ಹೊಡೆದು ತಾಯಿ ಹೌದು ಆ ಮಕ್ಕಳು ಹೊಡ್ಲಿಕ್ಕಂದ್ರ ಅದಕ್ಕೇನಂತೀರಿ ಥಿಯೇಟರ್ ನಾಯಿ ಇದು ಗೊಡ್ಡೆ ಮಾಸ್ತರ ಮೊದಲ ಮಕ್ಕಳು ಹುಟ್ಟಬೇಕು ಮೊದಲ ನಮ್ಮ ಅಪ್ಪವ್ರ ಸರಿಯಾದ ಕಲಿಬೇಕು ಮೊದಲ ಅವಾಗ ನೀ ತಾಯಿ ಇಲ್ಲಿ ಅಂದ ಇರ್ಲಿಕ್ಕೆ ಹುಚ್ಚು ನಾಯಿ ಚೆನ್ನಾಗಿ ಹೌದು ಸುಮ್ಮ ತಾಯಿ ಆಗಂಗಿಲ್ಲ ಮಾಸ್ತರ ತಾಯಿ ಸೇವೆ ಮಾಡತ್ತ ತಾಯಿ ನೀ ಮೊದಲೇ ಆಗಿದ್ದೇನು ತಾಯಿ ಸೇವಾ ಯಾರಿಗೂ ಮುಗಿಸ್ಲಕ್ ಆಗಿಲ್ಲ ತಾಯಿ ಯಾರಿಗೆ ದೊಡ್ಡ ಹಾಕ್ರಿ ಮಾಸ್ತರ ಅಪ್ಪಗೆ ತಾಯಿ ಮಗನಿಗೆ ದೊಡ್ಡ ಹಾಕಿ ತಾಯಿ ಮಗನಿಗೆ ದೊಡ್ಡ ಹಾಕಿ ನಮ್ಮ ಅಪ್ಪಗ ಮತ್ತ ಸಣ್ಣಕಿನ ಹಾಕಿ ಅಲ್ಲಿ ಹೇಳ್ತಿ ಮಾಸ್ತರ ಏನ್ ಕಲ್ತಿದ್ರು ಆಟ ಹೌದೌದು ನಡೀರಿ ಮಾಸ್ತರ ಅರ್ಧ ನಾರೇಶ್ವರ ಅನಿಸ್ಕೊಂಡಾಳ ಅರ್ಧ ಪಾಲ ತಗೊಂಡ ನಮ್ ಪಾರ್ವತಿ ಅತ್ತವ ಹೇಳಕತ್ತ ಹೌದಲ್ರಿ ಅರ್ಧ ನಾರೇಶ್ವರ ಅನಿಸ್ಕೋಬೇಕಾದ್ರ ತಂಗಿ ಅದು ಯಾವಾಗ ಹಾಡಿ ಅದು ನಿನಗ್ ಗೊತ್ತಿಲ್ಲ ಅಲ್ಲಿ ಕೈ ತೇರಿನ ಮಂತ್ರ ಬರ್ಲಿಲ್ಲ ಹಾಯಿನ ಬಿಟ್ಟ ಕೈ ಹಾಕಿದ ಹೋಗ್ಬೇಡ್ರಿ ನೀವು ಸುಮ್ಮನೆ ಹೌದಲ್ರಿ ಹಂಗಿದ್ರಿ ಕಡಿಸ್ಕೊಡು ಪಾರ್ವತಿ ಪರಮೇಶ್ವರನ್ ಬಲ್ ಬರ್ಬೇಕಾದ್ರ ನಿಮ್ಮ 3 ಮಂದಿ ಹೆಂಗಸರು ತಿಪ್ಪಲು ಮಾಡಿರಿ ನೀವೇ ಮಾಡಿರಿ ಅದು ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿ 3 ಮಂದಿ ಏನಲ್ಲಕತ್ತು ನಮ್ಮ ಗಾಡಿದವರು ಬಹಳ ಸುಖದಾಗಿಟ್ಟಾರ ನಮಗ ಏನ್ ಬೇಡಿದ್ದೆಲ್ಲ ಕೊಟ್ಟಾರ ತಿಳ್ಕೊಂಡು ಆ ಪಾರ್ವತಿ ಪಿಚ್ಚಗಡ ಪಾರ್ವತಿ ಮುಂದೆ ಹೋಗಿ ಹೇಳುದು ಇವು 3 ಹೆಂಗಸರು ನಮ್ಗ ಎಲ್ಲ ಕೊಟ್ಟಾರ ನಮ್ಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಏನಲ್ಲ ನಮ್ಗೆ ಒಟ್ಟೆ ಏನು ಕಡಿಮೆನೆ ಇಟ್ಟಿಲ್ಲ ಏನ್ ಬೇಡಿದ್ದೆಲ್ಲ ಕೊಡ್ಲಕತ್ತಾರ ತಿಳ್ಕೊಂಡು ಇವು ಹೋಗಿ ಹೇಳುದು ಹೇಳೋಣ ಅವಾಗ ಇದ್ರ ತಲೆ ಕೆಡ್ತ್ರಿ ಪಿಚ್ಚಗಾರ ಪಾರ್ವತಿದು ತಲೆ ಕೆಟ್ಟ ಏನ್ ಮಾಡಿದ್ಲು ಪರಮಾತ್ಮನ್ ಕೂಡ ವಾದ ಮಾಡ್ಲಕತ್ತಳು ಬೇಡಿದವ್ರಿಗೆಲ್ಲ ಬೇಡಿದು ಕೊಟ್ಟಿದಿ ನಾನಿನ್ನ ಅರ್ಧಂಗಿನೇ ನೀನಪ್ಪ ನನಗೆ ಏನು ಕೊಟ್ಟಿದಿ ನೀನು ತಿಳ್ಕೊಂಡು ವಾದ ಮಾಡ್ಲಕತ್ತಳು ಸುಮ್ಮನೆ ಕೊಡ್ಲಾಕ ಬರಂಗಿಲ್ಲ ಒಂದ್ ಆಟ ಆಡ ಮತ್ತೆ ಹೇಳದವ ಪಗಡಿ ಆಡ್ಯಾರ ಅವ್ರು ಪಗಡಿ ಆಡ್ದೊಳಗ ಏನ್ ಮಾಡ್ಯಾರ ಅವ ಸೋತಾನಂತ ಹೇಳಕ್ಕೆ ಅವ ಯಾಕೆ ಸೋತಾನಪ್ಪ ಅಂತಂದ್ರ ಇದ್ರ ತಲೆಯಾಗ ಬೇಡಿದು ಕೊಡುವಂತ ನನ್ನ ಬಳಿ ಅದ ನನಗೇನು ಕೊಟ್ಟಿಲ್ಲ ತಿಳ್ಕೊಂಡಿಗೆ ಚಿಂತೆ ಬಿದ್ದವ ಏನ್ ಒಂದ್ ಕೊಡ್ಬೇಕಂತ ತಿಳ್ಕೊಂಡು ಅವ ಅಂತಃಕರಣ ಬಿಟ್ಟಾನವ ಸೋತು ಕೊಟ್ಟಿಲ್ಲವ ಅಂತಃಕರಣ ರೂಪದಿಂದ ಅವ ಕೊಟ್ಟಾನ ನಿನಗೆ ಏನ್ ಬೇಕು ಕೇಳಂದಾಗ ಏನಂದಾನ ನಿನ್ನ ಶರೀರದೊಳಗೆ ಅರ್ಧ ಭಾಗ ಕೊಡುವತ್ತಿಗೆ ಬೇಡ್ಕೊಂಡಾಳ ಅವನಿಗೆ ಬೇಡ್ಕೊಂಡ ಅವ ಕೊಟ್ಟಾನ ಬೇಡ್ಕೊಂಡ ಮೇಲೆ ದಾನ ನೀಡಬೇಕಲ್ರಿ ಮತ್ತೆ ದಾನ ಮಾಡ್ಯಾನವ ಹೌದಲ್ರಿ ಇದು ಹೆಂಗ್ ಹೆಚ್ಚಾಗ್ತದ ಪಿಚ್ಚಗಣ ಪೀರಿ ಪಾರ್ವತಿ ಅರ್ಧ ಶರೀರ ಕೊಟ್ಟಾನ ನಾ ಬಹಳ ಶ್ರೇಷ್ಠ ತಿಕ್ಕಿ ತಿಳ್ಕೊಂಡ ಹೌದಲ್ರಿ ಅರ್ಧ ಶರೀರ ಅವ ತಾನೇ ಕೊಟ್ಟಿಲ್ಲ ಬೇಡ್ಕೊಂಡಿದವನ ಬಲಿ ದೊಗ್ಗಿದಿ ದೊಗ್ಗದಾಗ ಕೊಟ್ಟನವ ಅದಕ್ಕೆ ತಂಗಿ ಮತ್ತೇನ್ ಕೇಳ್ತಾಳ ಒಂದು ಕೇಳಿದ್ರು ಯಾಕಂದ್ರೆ ಬಹಳ ಮಾರ್ಮಿಕವಾದಂತ ವಿಷಯ ಕೇಳಿಲ್ರಿ ಏನ ಕೇಳಿದ್ರು ಕಿವುಡ ಮೂಕ ಕಣ್ಣು ಇಲ್ಲಾರ್ದ 3 ಮಂದಿ ಕೂಡಿ ಒಂದು ಮಗನಿಗೆ ಹಾಡ್ದಾರ ಹೇಳಿಲ್ರಿ ಹೌದಲ್ರಿ ಅಂದ್ರ ನಾ ಕೇಳಿದ ಪ್ರಶ್ನೆಗಳು ಒಂದು ಹೇಳಿಲ್ಲ ಹೇಳಕತ್ತಾಳಕ್ಕೆ ತಗೋ ನೀನ್ ಏನ್ ಬೇಕು ಎಲ್ಲ ತೂರ್ಕೋ ಇವತ್ತಿನ ದಿವಸ ಪಾಳಿನೇ ಹೋಗ್ಯದಲ್ಲ ಅದಕ್ಕೆ ಇವತ್ತು ಏನ್ ಯಾವ ಇದು ನಡೆಸ್ಬೇಕಾಗ್ಯದ ಅದಕ್ಕೆ ಆ ಕಿವುಡ ಮೂಕ ಇಲ್ದವ್ ಕಣ್ಣ 3 ಮಂದಿದು ಕೇಳ್ತೀವರ್ಣ ಸಚ್ಚಿತ್ತಾನಂದ ಅನ್ನುವಂತವ್ರೆ 3 ಮಂದಿ ಅಣ್ತಮ್ರು ಸ್ವರೂಪ ಏನಂತವ್ರೆ 3 ಮಂದಿ ಅಣ್ತಮ್ರದಾರ ಇವ್ರು 3 ಮಂದಿ ಕೂಡಿ ಅವನಿಗೆ ಬಾಯಿನೂ ಇಲ್ಲ ಮುಕುಳಿನೂ ಇಲ್ಲ ಏನೇನಿಲ್ಲ ಅಂತ ಮಗ ಹಡದಾರು ಆ ಗಂಡಸ್ತಾನ ಇಲ್ಲಾರ ಅಂತ ಮಗನಿಗೆ ಹಡದಾರ ಆ ಗಂಡಸ್ತಾನ ಇಲ್ಲಾರ ಮಗನಿಗೆ ಏನ್ ಮಾಡ್ಯಾರ ಮುಕ್ಳಿ ಬಾಯಿ ಇಲ್ಲಾರ್ದಕ್ಕಿನೇ ಬೇಕಲ್ಲ ಅವ್ನಿಗೆ ಯಾಕೆ ಕೂಡ ಬಿಗ್ತಾನ ಮಾಡ್ಬೇಕಾದ್ರ ಇಲ್ಲ ಮಲಿ ಇಲ್ಲ ಏನು ಇಲ್ಲ ಮಲಿ ಮೂಗ ಏನೇನಿಲ್ಲಾರ್ದಂತ ಕನ್ಯಾ ತೆಗೆದಕ್ಕಿಗೆ ಲಗ್ನ ಮಾಡ್ಯಾರ ಹೇಳ್ಯಾರ ಇದು ಹೊರಗಿನ ಲಗ್ನ ಅಲ್ರಿಪ್ಪ ಇದು ಅಧ್ಯಾತ್ಮ ಅಂದ್ರೆ ಹೆಂಗಿರ್ತದ ಈ ನಾಯಕರು ಹೆಣ್ಮಕ್ಳು ಜಂಪರ್ ತೊಡ್ತಾರ ನೋಡ್ರಿ ಇಲ್ಲ ನಾಯಕರು ಹೆಣ್ಮಕ್ಳು ಜಂಪರ್ ತೊಡ್ಬೇಕಾದ್ರೆ ಏನ್ ಮಾಡ್ತಾರ ಅವರು ಇಲ್ಲಿ ಎದಿ ಮ್ಯಾಗ ಕರಡಿ ಹಚ್ಚಿರ್ತಾರ ಹಿಂದ್ ಬೆನ್ನಾಗ ಕಸಿ ಕಟ್ಟಿರ್ತಾರ ಅವರು ಎದಿ ಮ್ಯಾಗ ಯಾಕೆ ಕರಡಿ ಹಚ್ಚಿರ್ತಾರ ಯಾವುದೇ ಒಬ್ಬ ಪುರುಷ ಎದುರಿಗೆ ಬಂದಪ್ಪ ಅಂತಂದ್ರೆ ಹೆಣ್ಮಕ್ಳು ಎದುರಿಗೆ ಬಂದಂದ್ರ ಕಾಮದೃಷ್ಟಿ ಅನ್ನುವಂಥದ್ದು ಎಲ್ಲಿ ಹೋಗ್ತದ ಮೊದಲ ಹುಚ್ಚಗಳ ಮ್ಯಾಗೆ ಹೋಗ್ತದೆ ಬೆಕ್ಕದಂತ ಪುರುಷ ಇಲ್ಲ ಅವ ಪಟ್ನ ನೆಮರಲ್ಲಿ ಹೋಯ್ತಪ್ಪ ಅಂತಂದಾಗ ಕರಡಿ ಯಾಕಿಟ್ಟಾರ ಅವರು ಇವನು ಮುಖಾನೇ ಆ ಕರಡಿ ಒಳಗ್ ಕಾಣ್ತದ ಕರಡಿ ಏನ್ ಉತ್ತರ ಕೊಡ್ಲಕತ್ತದ ನೀನ್ ನೋಡ್ತು ನೀನ್ ಹೊಲಸ ಮುಖ ನೋಡ್ಕೊತ ಆ ಕಡೆ ಹೋಗುವ ತಿಳ್ಕೊಂಡು ಉತ್ತರ ಹೇಳಕತ್ತದ ಕರಡಿ ಆ ನಾಯಕರು ಹೆಣ್ಮಕ್ಳಕ್ಕಿದ್ರ ದಡ್ಡ ನೋಡ್ರಿ ಇದು ಹೆಂಗಸ ಅವ್ರು ಕರಡಿ ಯಾಕೆ ಹಚ್ಕೊಂಡ್ರ ಇದ್ರ ಸಂಬಂಧ ತಂಗಿ ಈ ಅಧ್ಯಾತ್ಮ ಅಂದ್ರೆ ಹೆಂಗದಂದ್ರ ಆ ನಾಯಕರು ಹೆಣ್ಮಕ್ಳು ಜಂಪರ್ ಇದ್ದಂಗ ಅದ ಅದಕ್ಕೆ ತಂಗಿ ಇಂತ ಮಾತು ಕೇಳಿದ್ದಿ ಸಚ್ಚಿತ್ತಾನಂದ ಸ್ವರೂಪ ಏನಂತವ್ರೆ ಮಾತ್ರ 3 ಮಂದಿ ಅಣ್ತಮ್ರದಾರ ಚಿದ್ದನ ಅನ್ನುವಂತ ಮಗನಿಗೆ ಮಾತ್ರ ಹಡದಾರ ಆ ಮಗನ ಮಾತ್ರ ಯಾರಿಗ ಕೈಯಾಗನು ಸಿಗವನು ಅಲ್ಲ ಅವ್ ಯಾರಿಗ ಕಾಣಿಸವನು ಅಲ್ಲ ಅಧ್ಯಾತ್ಮ ಲೆಕ್ಕ ಕೇಳಿದ್ರು ಈಗ ಮತ್ತೇನ್ ಕೇಳಕತ್ತಾಳ ಇವತ್ತ ಲಕ್ಷ್ಮೀ ವಾಹನ ಬಹಳ ಮಾಡಿರ್ರಿ ಮಾಸ್ತರ್ ನಾವು ಕೇಳ್ತೀವಲ್ರಿ ಲಕ್ಷ್ಮಿ ಹೆಚ್ಚಪ್ಪ ಅಂತಂದ್ರ
ಲಕ್ಷ್ಮೀ ಪೂಜೆ ಮಾಡೋದು ಹೆಚ್ಚು ಅಪ್ಪನ ಪೂಜೆ ಮಾಡೋದು ಹೆಚ್ಚು ಏ ನಮ್ಮ ಅಪ್ಪನ ಪೂಜೆ ಮಾಡೋದು ಹೆಚ್ಚು ಮಾಸ್ತರ ಹಂಗ ಯಾಕೆ ಹೇಳ್ತಾರೆ ಮ್ಯಾಲ ನರಸಿಂಹನ ಅವತಾರದ ಹಾ, ಹಾ. ಚಿನ್ನದ ಹೌದು. ಅದು ಒಂದ್ ಎಳೆ ನಡಿಲಿ ಅದು ತೆಗೆದ ನಡ್ಸ ಅಂತ ಹೇಳ್ರಿ ಹಾ, ಹಾ. ಈಗ ಲಕ್ಷ್ಮಿ ಹೌದು. ಯಾರೇ ತಗೋತಾರ ಹೇಳ್ರಿ ಲಕ್ಷ್ಮಿ ಈಗ ರೊಕ್ಕ ರೊಕ್ಕದ ಮ್ಯಾಗ ಸಿಕ್ಕ ಇತ್ತಂದ್ರೆ ರೊಕ್ಕ ಎಲ್ಲ ಕೈ ನಡೀತಾವ ಆ ಸಿಕ್ಕನೇ ಇದಕ್ಕೆ ನೋಟ್ ತೊಗೊಂಡು ಏನ್ ಮಾಡ್ತೀರಿ ನೀವು ಹೌದಲ್ರಿ ಗಂಡನ ಸಿಕ್ಕ ಬೇಕು ತಂಗಿ ನೀ ಸಂಸಾರ ಮಾಡ್ಬೇಕಾದ್ರೆ ನಿನ್ನ ಗಂಡನದು ತಾಳಿ ಬೇಕು ನಿನಗ ಹೌದು ಆ ಗಂಡನ ಸಿಕ್ಕ ಇದ್ದಾಗ ನಿನಗೆ ಎಲ್ಲಿ ಬೇಕಾದ್ರೆ ಎಲ್ಲಾರು ಕಿಮ್ಮತ್ ಕೊಡ್ತಾರ ಸಿಕ್ಕನೇ ಇದ್ದಿದ್ದಿಲ್ಲ ಅಂದ್ರೆ ಈಗ ಏನಂತಾರ ಏನ್ ಹೇಳ್ತಾರ ಅದೇ ಅಂತಾರೆ ಬೋರ್ಡಿಲ್ ಬಸ್ ತಾಳಿಯಿಂದ ನೆನಪತ್ರ ನಂಗ ಆಯ್ತಾಯ್ತು ಮುಗಿಸಮ ಅವ್ರು ಪ್ರಶ್ನೆಗಳು ಕೇಳ್ಯಾರ್ರಿ ಅದಕ್ಕೆ ಈ ಸದ್ಯ ಏನ್ ಕೇಳ್ಯಾರ ಅವರು ತಾಳಿ ಅಂದ್ರಲ್ರಿ ಹಾ ಹಾ ತಾಳಿ ನೋಡ್ರಿ ತವರ ಮನಿ ಒಂದ್ ತಾಳಿ ಹೌದು. ಗಂಡನ ಮನಿ ಒಂದ್ ತಾಳಿ ಹೌದು. ನಾವ ಸಂಶಯ ಹೊಂಟದ್ರಿ ಹಾ ತವರ ಮನಿ ತಾಳಿ ಅಂದ್ರ ತವರ ಮನಿ ಒಂದ್ ಗಂಡ ಇಲ್ಲೇನ್ರ ಅಲ್ಲೋ ಬಿದ್ನತಿ ಕೇಳ್ತೀನಿ ಅವ್ರಿಗೆ ಗಂಡನ ಮನೆಯವ್ರು ಒಂದು ತಾಳಿ ಅಲ್ಲ ಹೌದು. ಈ ತಾಳಿ ಇದ್ದಾಗ ತಂಗಿ ನಿನಗೆ ಕಿಮ್ಮತ್ ಅದ ಎಲ್ಲಾನು ಚಾಜ ಅವನ ಓ ಹಂಗಲ್ರಿ ಕಾಕ ನೀವ್ ಮಾತಾಡೋದಲ್ಲ ಲೆಕ್ಕ ಅದು ಒಬ್ಬರು ಮಾತಾಡ್ಬೇಕು ಸುಮ್ಕೊಂಡಿರ್ಬೇಕು ಅವ್ರು ಮಾತಾಡೋದು ಬೇಡ ಅನ್ಬೇಕು ಅವ್ರು ಮಾತ್ರ ಸುಮ್ಕೊಂಡ್ರೆ ನಾವ್ ಮಾತ್ರ ಹಾಡು ಏನ್ ಆಡ್ತಾರ ಮಾತಿನ ತಕ್ಕಂತೆ ಮಾತಾಡಬೇಕಾಗ್ತದ ಹಾ ಆಯ್ತು ಈಗ ಗಪ್ ಚುಪ್ ಕೂತ್ಕೊಳ್ತಾರ ಅವ್ರು ಸುಮ್ಮಾಗಿ ಹಾ ಹಾ ಎಲ್ಲ ಹಾಡ್ತೇವೆ ಆಯ್ತು ಇರ್ಲಿ ಯಾಕಂದ್ರ ಹೆಣ್ಮಗಳು ಎಷ್ಟು ಶಾಣೆ ಹಾಕ್ಯಾಳ ಅನ್ನೋದು ಗೊತ್ತಾಗೈತಮ್ಮ ಈಗ ಏನ್ ಹೇಳಕ್ತಾರೆ ಯಾರು ಹಿರಿಯರು ಏನಂತಾರಿ ಒಳ್ಳೆ ಶಿವಶರಣರ ಪದ್ಯ ಹಾಡ್ರಿಪ್ಪ ಭಕ್ತಿ ಕಾಣೋದ್ ಪದ್ಯ ಹಾಡ್ರಿ ತಿಳ್ಕೊಂಡು ಎಲ್ಲಾರ್ದು ಇಚ್ಛಾ ಅದ ಇದು ಹರದೇಶಿ ನಾಗೇಶಿ ಹಬ್ಬ ಅಂತಂದ್ರೆ ಹೆಂಗದ ನಾಯ್ದ್ರ ತಿಪ್ಪಿ ಕೆದ್ರದಂಗದ್ರಿ ಇದು ಹರದೇಶಿ ನಾಗೇಶಿ ಅದಕ್ಕೆ ನಾಯ್ದ್ರ ತಿಪ್ಪಿ ಕೆದ್ರಕೊತ್ ಹೋಗ್ಬೇಡ್ರಿ ಬರೇ ಕೂದಲೇ ಹೊಡ್ತಾವ ಒಂದು ಗುಂಜಕ್ಕಾಗಲಕ್ಕ ಬಂಗಾರ ಖರೀದಿ ಮಾಡಿ ತಿಳ್ಕೊಂಡು ಅದಕ್ಕೆ ಈ ಸದ್ಯ ನಾವು ಒಳ್ಳೆ ಒಂದು 12ನೇ ಶತಮಾನ ನೋಡಿ ಕರುಣ ಇಟ್ಟು